ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಸೂಲಿಬೆಲೆ ಕಟ್ಟುಕತೆ. ಅದು ಖರ್ಗೆ ಹೆಸರ ತಿಮ್ಮಪ್ಪನ ಹೆಸರ. ಸೂಲಿಬೆಲೆ ಪುಂಗಿದ್ದ ಚಿನ್ನದ ರಸ್ತೆ ರೆಡಿ ಆಯ್ತಾ? ಚಕ್ರವರ್ತಿ ಸೂಲಿಬೆಲೆ ಪ್ರಖರ ಹಿಂದುತ್ವದ ವಾಗ್ಮಿ, ಸರ್ವಗುಣ ಸಂಪನ್ನ ಅಂತೇಳಿ ಬಿಜೆಪಿಗರು ಇವರನ್ನ ಕೊಂಡಾಡ್ತಾರೆ. ಆದ್ರೆ ಇವರು ಪುಂಗೋದಕ್ಕೆ ಒಂದು ಲಿಮಿಟ್ ಅಂತೂ ಇಲ್ವೇ ಇಲ್ಲ. ಇವರು ಅಂಗೈಯಲ್ಲೇ ಇಂದ್ರಚಂದ್ರ ದೇವೇಂದ್ರ ಲೋಕವನ್ನ ತೋರಿಸಿಬಿಡ್ತಾರೆ. ಮೋದಿ ಅಧಿಕಾರಕ್ಕೆ ಬಂದ್ರೆ ದೇಶದಲ್ಲಿ ಚಿನ್ನದ ರಸ್ತೆಗಳು ಬರ್ತಾವೆ ಅನ್ನೋ ರೇಂಜ್ಗೆ ಪುಂಗಿದ್ರು. ಮೋದಿ ಪ್ರಧಾನಿಯಾಗಿ 9.5 ವರ್ಷ ಕಳೆದಿದೆ. ಎಲ್ಲಿ ಚಿನ್ನದ ರಸ್ತೆಗಳು ಅಂದ್ರೆ ಅದಕ್ಕೆ ಸೂಲಿಬೆಲೆ ಕೊಡ್ತಾ ಇರೋ ಆನ್ಸರ್ ನಗೆ ಪಾಟಲಿಗೆ ಈಡಾಗುತ್ತಿದೆ. ಅಷ್ಟೇ ಅಲ್ಲ, ಈಗ ಸೂಲಿಬೆಲೆ ತಮ್ಮ ಲ್ಯಾಪ್ಟಾಪ್ ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಂಬಂಧಿಸಿದ ಒಂದು ಮಹಾ ತಪ್ಪನ್ನ ಕಂಡು ಹಿಡಿದಿದ್ದಾರೆ. ಅದರ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದೇನೋ, ಅದಕ್ಕೆ ಕಾಂಗ್ರೆಸ್ ಕೊಟ್ಟ ತಿರುಗೇಟು ಹೇಗಿತ್ತು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಳೆದ ಕೆಲ ವರ್ಷಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿನ್ನದ ರಸ್ತೆ ಮಾಡುತ್ತಾರೆ ಅಂತ ಹೇಳುವ ಮೂಲಕ ಸಿಕ್ಕಾಪಟ್ಟೆ ಟ್ರೋಲ್ಗೆ ಗುರಿಯಾಗಿದ್ದ ನಮ್ಮ ಬ್ರಿಗೇಡ್ ಮುಖ್ಯಸ್ಥ ಚಕ್ರವರ್ತಿ ಸೂಲಿಬೆಲೆ ಇದೀಗ ಮತ್ತೊಮ್ಮೆ ಚಿನ್ನದ ರಸ್ತೆ ಬಗ್ಗೆ ಮಾತನಾಡಿದ್ದಾರೆ. ರಾಯಚೂರಿನ ಸಿರಾವರದಲ್ಲಿ ನಿನ್ನೆ ನಡೆದ ನಮ್ಮ ಭಾರತ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಚಿನ್ನದ ರಸ್ತೆ ಬಗ್ಗೆ ಮತ್ತೆ ಪುಂಗಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ನರೇಂದ್ರ ಮೋದಿ ಬಂದ ಮೇಲೆ ಲೂಟಿ ಮಾಡಲು ಎಲ್ಲೂ ಜಾಗ ಸಿಕ್ಕಿಲ್ಲ. ಮೋದಿ ಅವರು ರಸ್ತೆ ಏನಾದ್ರೂ ಚಿನ್ನದ್ದು ಮಾಡಿಸಿದ್ರೆ ಕದ್ದುಕೊಂಡು ಹೋಗ್ಬೇಕು ಅಂತ ಕಾಯ್ತಾ ಕೂತಿದ್ದಾರೆ. ನರೇಂದ್ರ ಮೋದಿ ಅವರು ಅಷ್ಟು ದಡ್ಡರಲ್ಲ. ಅವರ ಚಿನ್ನದ ರಸ್ತೆಯ ಕಾನ್ಸೆಪ್ಟ್ ಬೇರೆನೇ ಇದೆ ಅಂತೇಳಿ ಹಾಸ್ಯಾಸ್ಪದವಾಗಿದ್ದಾರೆ. ಅಷ್ಟೇ ಅಲ್ಲ, ಚಿನ್ನದ ರಸ್ತೆಯ ಬಗ್ಗೆ ಮೊದಲು ನಾವು ಹೇಳಿದ್ದಲ್ಲ ಅಂತ ಹೇಳಿದ ಚಕ್ರವರ್ತಿ ಸೂಲಿಬೆಲೆ ವಾಜಪೇಯಿ ಅವರು ಸುವರ್ಣ ಚತುಷ್ಪಥ ರಸ್ತೆ ಅಂತ ಮಾಡಿದ್ರು. ಸುವರ್ಣ ಚತುಷ್ಪಥ ರಸ್ತೆ ಅಂದ್ರೆ ಚಿನ್ನದ ರಸ್ತೆ ಅಂತ. ವಾಜಪೇಯಿಗೂ ಮುಂಚೆ ಕಾಂಗ್ರೆಸ್ ನಾಯಕರಿಗೆ ಇಂಥ ಕಲ್ಪನೆಯೇ ಇರಲಿಲ್ಲ. ರಾಜ್ಯದಲ್ಲಿ ಮುಂದೆಯೂ ಬಿಟ್ಟಿ ಭಾಗ್ಯ ಮುಂದುವರೆದ್ರೆ ರೋಡ್ ಸಹ ಆಗಲ್ಲ. ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಹಂಚಿ ಅನ್ನೋದಕ್ಕೆ ಈ ಸರ್ಕಾರವಿದೆ ಅಂತೇಳಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ. ಅವ್ರು ಹೆಂಗಿದ್ದಾರೆ ಅಂತಂದ್ರೆ, ನರೇಂದ್ರ ಮೋದಿ ಬಂದ್ಮೇಲೆ ಲೂಟಿ ಮಾಡ್ಲಿಕ್ಕೆ ಎಲ್ಲೂ ಜಾಗ ಸಿಕ್ತಿಲ್ಲ. ರೋಡನ್ನಾದ್ರೂ ನರೇಂದ್ರ ಮೋದಿ ಚಿನ್ನದ ಮಾಡಿಸಿದ್ರೆ ರಾತ್ರಿ ಕದ್ಕೊಂಡು ಹೋಗ್ಬಿಡ್ಬೋದು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಆದ್ರೆ ನರೇಂದ್ರ ಮೋದಿ ದಡ್ಡರಲ್ಲ, ಅವರು ಬುದ್ಧಿವಂತರಿದ್ದಾರೆ. ಎಂತ ಬುದ್ಧಿವಂತರು ಅಂತಂದ್ರೆ, ಅವರು ಚಿನ್ನದ ರಸ್ತೆಯ ಕಾನ್ಸೆಪ್ಟೇ ಬೇರೆ. ಮತ್ ಚಿನ್ನದ ರಸ್ತೆ ಅಂತ ಮೊದಲು ನಾವ್ ಹೇಳ್ತಿರೋದಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸುವರ್ಣ ಚತುಷ್ಪಥ ರಸ್ತೆ ಅಂತ ಮಾಡಿದ್ರು. ಸುವರ್ಣ ಅಂದ್ರೆ ಚಿನ್ನದ ರಸ್ತೆ ಅಂತ. ಏನ್ ಅದ್ಭುತವಾದ ಚಿನ್ನದ ರಸ್ತೆ ಅಂತಂದ್ರೆ, ಬೆಂಗಳೂರಿನಿಂದ ಪೂನಾದವರೆಗೂ ರೋಡ್ ಇದೆಯಲ್ಲ, ರೋಡಿನ ಚಿತ್ರ ಕಂಡ್ರೆ ನೋಡಿ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಗುಜರಾತ್ನಿಂದ ಈಶಾನ್ಯ ರಾಜ್ಯಗಳವರೆಗೆ, ಮತ್ತು ಕೆಂಪು ಬಣ್ಣದ ಕಾಣದಲ್ಲಿ ಕೆಂಪು ಬಣ್ಣದ ರೋಡ್ ಕಾಣುತ್ತಲ್ಲ, ಇಷ್ಟು ವರ್ತುಲ ರಸ್ತೆ ಅಟಲ್ಜಿ ಕಾಲದಲ್ಲಿ ಆಗಿದ್ದು. ಅಟಲ್ಜಿಗಿಂತ ಮುಂಚೆ ಕಾಂಗ್ರೆಸ್ಗಿಂತದೊಂದು ಕಲ್ಪನೆನೂ ಇರಲಿಲ್ಲ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಅಂತ ಅಂದ್ಕೋಬಹುದಿತ್ತು. ಆದ್ರೆ ಇದೇ ವೇಳೆ ಕಲಬುರಗಿ ESI ಆಸ್ಪತ್ರೆ ನಿರ್ಮಾಣದ ವಿಚಾರವಾಗಿ ಖರ್ಗೆ ಕುಟುಂಬದ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ. ಖರ್ಗೆ ಸಾಹೇಬರ ಕಾಲದಲ್ಲಿ ESI ಆಸ್ಪತ್ರೆ ನಿರ್ಮಾಣ ಮಾಡಲಾಗಿತ್ತು. ಆಸ್ಪತ್ರೆ ಮೇಲ್ಭಾಗದಲ್ಲಿ ಡ್ರೋನ್ ಕ್ಯಾಮೆರಾದಿಂದ ನೋಡಿದ್ರೆ ಈ ಚಿತ್ರ ಕಾಣ್ತದೆ. ಮೊದಲ ಅಕ್ಷರ ಕ, ಎರಡನೇ ಅಕ್ಷರ ಗೆ, ಆಮೇಲೆ ಅರ್ಧ ಅಕ್ಷರ ಇದೆಯಂತೆ. ಅವರು ಕಟ್ಟಿದ ಬಿಲ್ಡಿಂಗ್ ಮೇಲೆ ಖರ್ಗೆ ಅಂತ ಕಾಣ್ಬೇಕು. ಕಟ್ಟಡ ಇರೋವರೆಗೂ ಅವರ ಹೆಸರು ಉಳಿಬೇಕು ಅಂತ ಸ್ವಂತ ದುಡ್ಡಲ್ಲ, ಪಾರ್ಟಿ ದುಡ್ಡಲ್ಲ, ಜನರ ತೆರಿಗೆ ದುಡ್ಡಲ್ಲಿ ತಮ್ಮ ಹೆಸರು ಶಾಶ್ವತಗೊಳಿಸುವಂತ ಅಯೋಗ್ಯರಿದ್ದಾರೆ ಅಂತೇಳಿ ಟೀಕಿಸಿದ್ರು. ಇವರು ನಮ್ಮ ದುಡ್ಡನ್ನು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಇದ್ ನೋಡಿ, ನಿಮ್ಗೊಂದು ಅಪರೂಪದ ಚಿತ್ರ ತೋರಿಸ್ತೀನಿ. ಇದು ಕಲಬುರ್ಗಿ, ನಿಮ್ಗೆ ಬಹಳ ಹತ್ರ ESI ಹಾಸ್ಪಿಟಲ್ ಖರ್ಗೆ ಸಾಹೇಬರ ಕಾಲದಲ್ಲಿ ನಿರ್ಮಾಣಗೊಂಡಿತ್ತು. ಈ ESI ಹಾಸ್ಪಿಟಲ್ ನ ಡ್ರೋನ್ ಕ್ಯಾಮ್ರಾ ಹಿಡ್ಕೊಂಡು ನೀವು ಮೇಲಿಂದ ನೋಡಿದ್ರೆ ಈ ಚಿತ್ರ ಕಾಣುತ್ತೆ. ಏನಿದೆ ಗೊತ್ತಾದ್ರಲ್ಲಿ? ಮೊದಲನೇ ಅಕ್ಷರ ಕ, ಎರಡನೇ ಅಕ್ಷರ ಗೆ, ಆಮೇಲೆ ಅರ್ಧಾಕ್ಷರ ಖರ್ಗೆ. ಅವ್ರು ಕಟ್ಟಿರೋ ಬಿಲ್ಡಿಂಗ್ ಮೇಲಿಂದ ನೋಡಿದ್ರೆ ಖರ್ಗೆ ಅಂತ ಕಾಣಬೇಕು ಅಂತ. ಜೀವ ಇರೋವರೆಗೂ, ಆ ಕಟ್ಟಡ ಇರುವವರೆಗೂ ತಮ್ಮ ಹೆಸರು ಉಳಿಬೇಕು ಅಂತ ಸ್ವಂತ ದುಡ್ಡಲ್ಲ, ಪಾರ್ಟಿಯ ದುಡ್ಡಲ್ಲ, ನಾನು ಮತ್ತು ನೀವು ಕಟ್ಟಿರೋ ತೆರಿಗೆ ದುಡ್ಡಲ್ಲಿ ತಮ್ಮ ಹೆಸರನ್ನು ಶಾಶ್ವತಗೊಳಿಸಿಕೊಳ್ಳುವಂತ ಯೋಗ್ಯರಿದ್ದಾರೆ. ಏನ್ ದುರಂತರ ಇದು! ನಾವ್ ಯಾವತ್ತೂ ಪ್ರಶ್ನೆ ಮಾಡ್ಲಿಲ್ಲ. ಬೆಂಗಳೂರಿಗರಿಗೆ ಹೇಳಿದ್ರೆ ದೊಡ್ಡ ವಿಷಯ ಅನ್ಸಲ್ಲ. ಕಲಬುರಗಿ ನಿಮ್ಗೆ ಬಹಳ ಹತ್ರ. ಈ ಕಾರಣಕ್ಕೆ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಖರ್ಗೆ ಅಂತ ಕಾಣೋ ತರ ಮಾಡ್ಕೊಂಡಿದ್ದಾರೆ. ಇಷ್ಟಕ್ಕೆ ನಿಲ್ಲದ ಸೂಲಿಬೆಲೆ ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ತಮ್ಮ ಹೆಸರು ಉಳಿಸಿಕೊಂಡಿದ್ದಾರಾ? ಗುಜರಾತ್ ಸ್ಟೇಡಿಯಂಗೆ ತಮ್ಮ ಹೆಸರು ಇಟ್ಕೊಂಡ್ರು. ಇವತ್ತಿಗೂ ಕಾಂಗ್ರೆಸ್ ನಾಯಕರು ಬಾಯಿ ಬಡ್ಕೊಳ್ತಿದ್ದಾರೆ. ಏ ಪುಣ್ಯಾತ್ಮ, ನಿನ್ನ ಹೆಸರಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸಿಕೊಂಡಿದ್ದೀಯಲ್ವಾ, ನಾಚಿಕೆ ಆಗಲ್ವಾ ಅಂತೇಳಿ ಖರ್ಗೆ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಒಂದು ಏರ್ಪೋರ್ಟ್ ಉದ್ಘಾಟನೆಯಾಗಿದೆ. ಆ ಏರ್ಪೋರ್ಟ್ ಅನ್ನ ಡ್ರೋನ್ ಕ್ಯಾಮೆರಾದಲ್ಲಿ ನೋಡಿದ್ರೆ ಅದು ಬಿಜೆಪಿ ಪಕ್ಷದ ಚಿಹ್ನೆ ಕಮಲದ ಆಕಾರದಲ್ಲಿದೆ. ಹಾಗಾದ್ರೆ ಬಿಜೆಪಿಗರು ಈ ಏರ್ಪೋರ್ಟ್ ಅನ್ನ ಯಾರ ದುಡ್ಡಲ್ಲಿ ಕಟ್ಟಿದ್ರು? ಅವರ ಸ್ವಂತ ಜೇಬಿನಿಂದ ತೆಗೆದು ಏರ್ಪೋರ್ಟ್ ಕಟ್ಟಿಸಿದ್ರ? ಜನರ ತೆರಿಗೆ ದುಡ್ಡಲ್ಲಿ ಬಿಜೆಪಿ ಪಕ್ಷದ ಸಿಂಬಲ್ ಅನ್ನು ನಿರ್ಮಿಸಿದ್ದು ಸರಿನಾ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ.
ಖರ್ಗೆ ವಿರುದ್ಧ ವಾಗ್ದಾಳಿಗೆ ಸಿಡಿದೆದ್ದ ಕಾಂಗ್ರೆಸ್. ಹೌದು ವೀಕ್ಷಕರೇ, ಖರ್ಗೆ ವಿರುದ್ಧ ಅಯೋಗ್ಯ ಅಂತ ಪದ ಬಳಕೆ ಮಾಡಿರೋ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸಿಡಿದೆದ್ದಿದೆ. ಈ ಕುರಿತು ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್, ಅಯೋಗ್ಯ ಅಸ್ತಿತ್ವಂ ಎನ್ನುವ ಸಮಾಜದ ಕೊಳುಕು ಕ್ರಿಮಿಯೊಂದು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರೋದು ಖಂಡನೀಯ. ಬಾಡಿಗೆ ಭಾಷಣ ಮಾಡಿಕೊಂಡು ಬದುಕುವ ಪರಾವಲಂಬಿ ಜೀವಿಗಳಿಗೆ ಶೋಷಿತ ಸಮುದಾಯದ ನಾಯಕರೊಬ್ಬರು ಅತ್ಯುನ್ನತ ಸ್ಥಾನಕ್ಕೆ ಏರೋದನ್ನ ಸಹಿಸಲು ಸಾಧ್ಯವಾಗುತ್ತಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಸುಳ್ಳುಗಳನ್ನ ಹಬ್ಬಿಸುತ್ತಾ ಸಮಾಜದ ಸ್ವಾಸ್ಥ್ಯ ಕೆಡಿಸುತ್ತಿರುವ ಇಂತಹ ಕ್ರಿಮಿಗಳನ್ನ ಗಡೀಪಾರು ಮಾಡಲು ಕ್ರಮ ಕೈಗೊಳ್ಳಬೇಕಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ. ಇತ್ತ ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು ಕೂಡ ಈ ಬಗ್ಗೆ ಕಿಡಿಕಾರಿದ್ದಾರೆ. ಒಬ್ಬ ರಾಷ್ಟ್ರ ನಾಯಕರು, ಹಿರಿಯ ನಾಯಕರು, ಎಐಸಿಸಿ ಅಧ್ಯಕ್ಷರು ಇಂಡಿಯಾ ಬ್ಲಾಕ್ ನಾಯಕರಾಗಿ ಹೊರಹೊಮ್ಮಿದ ತಕ್ಷಣ ಎಷ್ಟು ಇವರಿಗೆ ಅಸಹನೆ ಇದೆ ಅಂದರೆ ಅವರ ವೈಯಕ್ತಿಕ ತೇಜೋವಧೆ ಮಾಡುವಂಥದ್ದು, ಅವ್ರನ್ನ ಏಕವಚನದಲ್ಲಿ ನಿಂದನೆ ಮಾಡುವಂಥದ್ದು, ಈ ಥರದ್ದು ಭಾಳ ಕೆಳ ಹಂತದಲ್ಲಿ BJP ನಾಯಕರು ಮಾಡಿದ್ದಾರೆ. ಇದು ಕಳೆದ ಒಂದು ವಾರದಿಂದ ಏನು ಅನಂತಕುಮಾರ್ ಹೆಗ್ಡೆರವರು ಸಿದ್ದರಾಮಯ್ಯ ಬಗ್ಗೆ ಮಾತಾಡೋರು ಅದರ ಮುಂದುವರೆದ ಭಾಗ ನಿನ್ನೆ ಸೂಲಿಬೆಲೆ ಮಾಡಿರ್ತಕ್ಕಂಥದ್ದು. ಇನ್ನು ಚಕ್ರವರ್ತಿ ಸೂಲಿಬೆಲೆ ಅವರು ತೋರಿಸಿದ ಕಲಬುರಗಿಯ ESI ಡ್ರೋನ್ ಪಿಕ್ಚರ್ ಬಗ್ಗೆಯೂ ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರು ಹೇಳಿದಂಥದ್ದು ಇದೊಂದು ಚಿತ್ರಣದ ಬಗ್ಗೆ ಮಾತಾಡೋದು. ಸನ್ಮಾನ್ಯ ಸೂಲಿಬೆಲೆರವರು ESI ಹಾಸ್ಪಿಟ್ಲನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಯಾರ ಮನೆ ದುಡ್ಡು ಖರ್ಗೆ ಅವರು ಅವ್ರು ಎಸ್ಸಿಟ್ಕೊಂಡ್ಬಿಟ್ಟಿದ್ದಾರೆ ಇದಕ್ಕೆ. ಈ ಹಾಸ್ಪಿಟ್ಲಿಗೆ ಖರ್ಗೆರವರ ಡಿಸೈನು ಅಂದರೆ ಅದೆಂಥದ್ದು ಡ್ರೋನ್ ಸರ್ವೆ ಮಾಡ್ಕೊಂಡು ಹೋಗಿ ನೋಡಿ, ಡ್ರೋನ್ ಸರ್ವೆ ಮಾಡಿದ್ರೆ ಇದು ಗೊತ್ತಾಗುತ್ತೆ ಅಂತೇಳಿ. ಸನ್ಮಾನ್ಯ ಅಜ್ಞಾನಿ ಸೂಲಿಬೆಲೆರವರೇ, ಅಟ್ಲೀಸ್ಟ್ ನೀವು ಖರ್ಗೆ ಅವ್ರ ಮನೆಯನ್ನ, ಖರ್ಗೆ ಅವ್ರು ಕಟ್ಟಿರೋ ಹಾಸ್ಪಿಟ್ಲನ್ನ ಡ್ರೋನ್ ಸರ್ವೆ ಮಾಡೋದಕ್ಕೆ ಈ ದೇಶದ ಕಾನೂನಿನಲ್ಲಿ, ಈ ದೇಶದ ವ್ಯವಸ್ಥೆನಲ್ಲಿ ಅವಕಾಶ ಇದೆ. ದಯಮಾಡಿ ನೀವು ಅಲ್ಲೇನೋ ನಾಗ್ಪುರದಲ್ಲಿ ಇಟ್ಕೊಂಡಿದ್ದೀರಲ್ಲ ಸಂಘ ಪರಿವಾರದ ಕಚೇರಿ, ಅದಕ್ಕೆ ಡ್ರೋನ್ ಸರ್ವೆಗೆ ಅವಕಾಶ ಇದೆಯಾ ಅಂತ ಅಂದ್ಬಿಟ್ಟು ದಯಮಾಡಿ ತಾವು ಸಾರ್ವಜನಿಕವಾಗಿ ಹೇಳಬೇಕಾಗುತ್ತೆ. ಇಷ್ಟೇ ಅಲ್ಲ, ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಕನ್ನಡ ವ್ಯಾಕರಣ ಚೆನ್ನಾಗಿ ಗೊತ್ತಿರಬಹುದು. ಆದ್ರೆ ಈ ಡ್ರೋನ್ ಪಿಕ್ಚರ್ ನಲ್ಲಿ ಅದ್ಯಾವ ಖರ್ಗೆ ಹೆಸರು ಕಾಣುತ್ತಿದೆಯೋ ಗೊತ್ತಿಲ್ಲ ಅಂತೇಳಿ ರಮೇಶ್ ಬಾಬು ಕುಟುಕಿದ್ದಾರೆ. ನನ್ಗಂತೂ ಕನ್ನಡದ ವ್ಯಾಕರಣ ಅವ್ರಿಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಸೂಲಿಬೆಲೆಗೆ ಅವರು ಅರೆಜ್ಞಾನಿ ಸೂಲಿಬೆಲೆರವರು ಕನ್ನಡದ ಅಕ್ಷರಮಾಲೆ, ಕನ್ನಡದ ವರ್ಣಮಾಲೆಯನ್ನು ತಿಳ್ಕೊಂಡಿದ್ದಾರೆ. ಕನ್ನಡದ ಯಾವ ವರ್ಣಮಾಲೆಯಲ್ಲೂ ಸಹ ಇದು ಖರ್ಗೆ ಅಂತೇಳಿ ಬರೋದಿಲ್ಲ. ಇದು ಒಂದ್ ಕಡೆ. ನಿಮ್ಗೆ ಬಹಳ ಆಶ್ಚರ್ಯ ಆಗದೇನಂದ್ರೆ ಈ ಚಿತ್ರನ ನಾವು ತಿರುಗಿಸ್ ನೋಡ್ಲಿ, ಅವರು ಸೂಲಿಬೆಲೆರವರು ಬಹಳ ವಿಚಿತ್ರ. ಈ ಚಿತ್ರ ಏನವರು ಪಾಪ ಬಹಳ ಚೆನ್ನಾಗಿ ಸರ್ವೆ ಮಾಡಿ ಇಟ್ಕೊಳ್ಳಿ ಅವರು. ಅದನ್ನೆಲ್ಲ ಖರ್ಗೆ ಅಂತ ಅವ್ರು ಕಂಡುಬಿಡ್ತಂತೆ. ಅದಕ್ಕೆ ಮತ್ತೆ ನಾನು ಉತ್ತರ ಕೊಡ್ತೀನಿ. ಆ ಚಿತ್ರವನ್ನು ತಿರುಗಿಸ್ ನೋಡಿದ್ರೆ ಇದು ನಾವೆಲ್ಲ ಧಾರ್ಮಿಕವಾಗಿ ಒಪ್ಪುವಂಥ, ಆಚಾರ ಮಾಡುವಂಥ ತಿರುಪತಿ ವೆಂಕಟರಮಣ ಸ್ವಾಮಿಯವರ ನಾಮ ಕಾಣುತ್ತಿಲ್ಲಿ. ಪಾಪ ಸೂಲಿಬೆಲೆಯವರು ಅರ್ಥ ಮಾಡ್ಕೋಬೇಕಿದನ್ನು. ಇದನ್ಯಾಕ ಪಾಪ ಅವ್ರ ದೇಶಕ್ಕಲ್ಲೇ ಈ ದೇಶಕ್ಕೆ ಅಥವಾ ಅವರ ಸಂಘ ಪರಿವಾರದವ್ರಿಗೆ ಹೇಳಿಲ್ಲ ಅಂತೇಳಿ ನನಗಂತೂ ಗೊತ್ತಿಲ್ಲ. ಇನ್ನು ಕನ್ನಡದಲ್ಲಿ ಖರ್ಗೆ ಅನ್ನೋ ಹೆಸರು ಹೇಗಿದೆ, ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಕಾಣ್ತಿರೋ ಹೆಸರು ಹೇಗಿದೆ ಅನ್ನೋದನ್ನ ಮೊದಲು ಸೂಲಿಬೆಲೆ ತಿಳಿದುಕೊಳ್ಳಲಿ ಅಂತಾನು ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು ಅವರು ಸಾಕ್ಷಿ ಸಮೇತ ವಿವರಿಸಿದ್ದಾರೆ. ಕನ್ನಡ ವರ್ಣಮಾಲೆಯಲ್ಲಿ ಖರ್ಗೆನ ಸ್ಪೆಲ್ಲಿಂಗು ಮೊದಲು ಅವ್ರು ತಿಳ್ಕೊಳ್ಳಿ. ಖರ್ಗೆ ಸ್ಪೆಲ್ಲಿಂಗ್ ತಿಳ್ಕೊಂಡ್ಬಿಟ್ರೆ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ಈ ಖರ್ಗೆನ ಯಾವ ರೀತಿ ಅವ್ರು ಓದಿದ್ದಾರೆ, ಖಾನ್ ಅಕ್ಷರ ಹೆಂಗ್ ಬರುತ್ತೆ ಅಂತ ಹೇಳಿ ಗೊತ್ತಿದ್ರೆ ಅವ್ರು ಅದಕ್ಕೂ ಉತ್ತರವನ್ನು ಕೊಡಲಿ. ಅದನ್ನ ನೀವು ತಿರುಗಿಸ್ ನೋಡಿ ಖರ್ಗೆನ. ಎಲ್ಲರೂ ನಿಮಗೆ ತಿರುಪತಿ ಆಕಾರ ಬರುತ್ತಾ? ಎಲ್ಲೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ತಿರುಮಲ ದೇವಾಲಯದ ದೇವರ ನಾಮ ಏನಿದೆ ಆ ನಾಮದ ಆಕಾರ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ESI ಹಾಸ್ಪಿಟ್ಲ್ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡದಲ್ಲಿ ಆಕಾರ ಬರೋಕ್ಕೆ ಸಾಧ್ಯತೆ ಇದೆ. ಇದು ವಾಸ್ತವ. ಈ ಡಿಸೈನ್ ಮಾಡಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಲೇಬರ್ ಡಿಪಾರ್ಟ್ಮೆಂಟ್ನವರು. ಅದನ್ನಿಟ್ಕೊಂಡು ಚುನಾವಣೆಗೋಸ್ಕರ ಇವರೇನೋ ಕಾರವಾರದ ಪಾರ್ಲಿಮೆಂಟ್ ಟಿಕೆಟ್ಗೆ ಆಸ್ಪಿರೆಂಟ್ ಇದ್ದಾರೆ, ಹೋಗಿ ಅಲ್ಲಿ ನಡ್ಡಾ ಅವ್ರಿಗೋ, ಅಮಿತ್ ಶಾಗೋ ಅಥವಾ ಮೋದಿ ಅವ್ರಿಗೋ ಡೈ ಹೊಡೆದ್ರೆ ಟಿಕೆಟ್ ಕೊಡ್ಬೋದು. ಅದು ಬಿಟ್ಟು ಖರ್ಗೆ ಅಂತ ನಾಯಕನ ಟೀಕೆ ಮಾಡುವಂಥ ಕೆಳಮಟ್ಟಕ್ಕೆ ಯಾಕೆ ಈ ಅಡ್ನಾಡಿ ಸನ್ಮಾನ್ಯ ಸೂಲಿಬೆಲೆರವರು ಇಳಿದು ಖರ್ಗೆ ಅವ್ರ ಹೆಸರು ಬಳಸ್ಕೊತಾ ಇದ್ದಾರೆ ಅಂತೇಳಿ ಇವತ್ತು ಸಹ ನಮಗೆಲ್ಲ ಆಶ್ಚರ್ಯ ಆಗಿದೆ. ಇದಷ್ಟೇ ಅಲ್ಲ, 52 ವರ್ಷಗಳ ಕಾಲ ಈ ದೇಶದ ನಾಗ್ಪುರದಲ್ಲಿ ಬಿಜೆಪಿಗರು ಭಾರತದ ತ್ರಿವರ್ಣ ಧ್ವಜವನ್ನ ಹಾರಿಸಿಲ್ಲ ಅನ್ನೋ ಕಟು ಸತ್ಯವನ್ನ ರಮೇಶ್ ಬಾಬು ಅವರು ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ. ಇದು 52 ವರ್ಷ ನೀವು ಈ ದೇಶದಲ್ಲಿ, ನೀವು ನಾಗ್ಪುರದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿರ್ಲಿಲ್ಲ. ಇದು ಸತ್ಯ. ನೀವು ಆ ಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು. ಈ ದೇಶದಲ್ಲಿ ಗಾಂಧಿಯನ್ನ ಕೊಂದಂತಹ ಮನಸ್ಥಿತಿಯಿಂದ ಆಚೆ ಬಂದಿಲ್ಲ.
ಈ ದೇಶದಲ್ಲಿ 52 ವರ್ಷಗಳ ಕಾಲ ನೀವು ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡಿರಲಿಲ್ಲ. ಇವತ್ತು ಏನು ಸಾರ್ವಜನಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಖರ್ಗೆ ಅವ್ರನ್ನ ಟೀಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಬಹುತೇಕ ಆಷಾಢಭೂತತನ, ಪಲಾಯನವಾದ, ಬೌದ್ಧಿಕ ದಿವಾಳಿತನ ಮತ್ತೆ ಹತಾಶವಾದ. ಅದೇನೇ ಇರಲಿ, ಚಕ್ರವರ್ತಿ ಸೂಲಿಬೆಲೆಯವರು ಬಿಜೆಪಿಗರ ಪರ ಪುಂಗೋದ್ರಲ್ಲಿ ಎಕ್ಸ್ಪರ್ಟು. ಇವರು ತಲೆಬುಡ ಇಲ್ಲದ ಲಾಜಿಕ್ಗಳನ್ನ ಹಿಕ್ಕಿ ತಂದು ಜನರನ್ನ ಮಂಗ ಮಾಡೋ ಕೆಲಸಕ್ಕೆ ಇಳಿದಿರೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಇವರು ಹೇಳಿದಂತೆ ಮೋದಿ ಪ್ರಧಾನಿಯಾದಾಗಿನಿಂದ ರಾಜ್ಯ ಮತ್ತು ದೇಶದಲ್ಲಿ ಎಲ್ಲೂ ಚಿನ್ನದ ರಸ್ತೆಗಳೇ ಕಾಣ್ತಿಲ್ಲ. ಅದೇ ರೀತಿ ಒಂದು ದಿನದಲ್ಲಿ ಮಂಗಳೂರಿಂದ ಬೆಂಗಳೂರಿಗೆ ಹೋಗಿ ಕೆಲಸ ಮುಗಿಸಿಕೊಂಡು ರಾತ್ರಿ ಊಟಕ್ಕೆ ಮತ್ತೆ ಬೆಂಗಳೂರಿಗೆ ಬರುವಂತ ವ್ಯವಸ್ಥೆಯನ್ನ ಮೋದಿ ಸರ್ಕಾರ ಮಾಡಿಲ್ಲ. ಜೊತೆಗೆ ಸೂಲಿಬೆಲೆ ಇಂಥ ತಲೆಬುಡ ಇಲ್ಲದ ಹೇಳಿಕೆಗಳು ಮತ್ತು ಎಕ್ಸಾಂಪಲ್ ಗಳನ್ನ ಕೊಟ್ಟು ಸದಾ ಟ್ರೋಲ್ಗಳಿಗೆ ಆಹಾರವಾಗ್ತಿರೋದಂತೂ ಸ್ಪಷ್ಟ. ಹಾಗಾದ್ರೆ ಕಾಂಗ್ರೆಸ್ ವಿರುದ್ಧ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಕಪೋಲ ಕಲ್ಪಿತ ಕಟ್ಟುಕತೆಗಳು, ಸುಳ್ಳು ಆರೋಪಗಳನ್ನ ಮಾಡ್ತಿರೋ ಚಕ್ರವರ್ತಿ ಸೂಲಿಬೆಲೆ ಅವರ ಈ ವರ್ತನೆಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.